ಸಹೋದರರು NRS ಮಂಡಿ ಮಾಲೀಕರಾದ ನಗವಾರ NR ಸತ್ಯಣ್ಣವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಭಗವಂತ ಆರೋಗ್ಯಗಳನ್ನು ಕೊಟ್ಟು ದಿನೇ ದಿನೇ ಉನ್ನತ ಸ್ಥಾನಮಾನ ಸಿಗಲಿ, ರಾಜಕೀಯವಾಗಿ ಅವ್ರು ಏನು ಬಯಸ್ತಿದಾರೋ ಆ ಒಂದು ಸ್ಥಾನ ಅವ್ರಿಗೂ ಸಿಗಲಿ ಅಂತ ಕೋರ್ತಾ ಆ ಒಂದು ಹುಟ್ಟಿದಬ್ಬದ ಪ್ರಯುಕ್ತ ತುಂಬ ಆತ್ಮೀಯತೆಯಾಗಿ ಈ ಒಡ್ಡಳ್ಳಿ ಟೊಮಟೊ ಮಂಡಿ ಮಾಲೀಕರೆಲ್ಲರೂ ಸೇರಿ ಅವರ ಒಂದು ಹುಟ್ಟುಹಬ್ಬದ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರ ಒಂದು ಸದ್ಗುಣ ಯಾವ ರೀತಿ ಅಂತಂದರೆ, ನನ್ನದೇ ಬರ್ತ್ಡೇ ಮಾಡಿಕೊಳ್ಳೋದಲ್ಲದೆ ರೈತರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಸತ್ಯಣ್ಣವರು ಮತ್ತು ಅವರೆಲ್ಲ ಮಂಡಿ ಮಾಲೀಕರಿಗೂ ಈ ದಿನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸುಮಾರು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅದೇ ರೀತಿ ಮುಂದುವರೆದು ಹೆಚ್ಚಿಗೆ ಅವರು ಪರಿಸರದ ಬಗ್ಗೆ ಕಾಳಜಿ ಇದ್ದು ಅನೇಕ ತೆಂಗಿನ ಸಸಿಗಳು ಕೊಟ್ಟು ರೈತರ ಒಂದು ಅಭಿವೃದ್ಧಿಗೆ ನಿರಂತರ ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ನಮ್ಮ NRS ಸತ್ಯಣ್ಣ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ನಮ್ಮ ಮಾರುಕಟ್ಟೆಯಲ್ಲೇ ಒಂದು ಹಬ್ಬದ ವಾತಾವರಣವನ್ನು ತಂದುಕೊಟ್ಟಿದೆ. ಏನು ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಒಂದು ಅಮೋಘ ಸಮಾಜ ಸೇವೆ, ರೈತರಿಗೆ ತೆಂಗಿನ ಗಿಡಗಳ ಒಂದು ವಿತರಣೆ ಆಗ್ಬೋದು, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಒಂದು ಸಲಕರಣೆಗಳಾಗ್ಬೋದು, ಅದೇ ರೀತಿಯಲ್ಲಿ ಅನಾಥಾಶ್ರಮಗಳಿಗೆ ಅನ್ನದಾನ ಆಗ್ಬೋದು, ಎಲ್ಲ ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಅಮೋಘ ಸಮಾಜ ಸೇವೆ. ಅದೇ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಉತ್ತಮ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಂದಲೂ ದೇವರು ಅವರಿಗೆ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲ ರೈತ ಬಾಂಧವರು, ಮಂಡಿ ಮಾಲೀಕರು, ಕಾರ್ಮಿಕರು, ವ್ಯಾಪಾರಸ್ಥರು ಎಲ್ಲರ ಪರವಾಗಿಯೂ ಅವರಿಗೆ ಆಶೀರ್ವಾದ ನೀಡ್ತಾ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಒಡ್ಡಳ್ಳಿ ಮಾರುಕಟ್ಟೆಯ ನಮ್ಮ ರೈತ ಬಾಂಧವರು, ನಮ್ಮ ಸ್ನೇಹಿತರು, ಮಂಡಿ ಮಾಲೀಕರು ಹಾಗೂ ಕಾರ್ಮಿಕರು, ವ್ಯಾಪಾರಸ್ಥರು ಮತ್ತು ಮೂಲಭಾಗಲಿನ ಜನತೆ ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತಾಗ ನಾನು ಹೇಳಿದೆ, ಏನು ಆ ಥರ ಮಾಡೋಷ್ಟಿಲ್ಲ, ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂದರೆ ಎಲ್ಲರೂ ನಮ್ಮ ಸ್ನೇಹಿತರು, ಮಂಡಿ ಮಾಲೀಕರು ಮತ್ತು ರೈತರು ಎಲ್ಲರೂ ಇಲ್ಲ, ಒಡ್ಡಳ್ಳಿ ಮಾರ್ಕೆಟಲ್ಲೇ ಆಚರಣೆ ಮಾಡ್ಬೇಕಂತ ಹೇಳಿದ್ರು. ಎಲ್ಲರೂ ಬಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಎಲ್ರಿಗೂ ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಅವ್ರಿಗೆ ನಮಸ್ಕರಿಸ್ತಾ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಏನು ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಸ್ತಾರೆ ಅಂದರೆ ಅವರ ಒಂದು ಅಭಿಮಾನದಿಂದ ಮಾಡಿದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಅದೇ ರೀತಿ ಮಾರ್ಕೆಟಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ನಾನು ಮುಂದೆ ಇದು ಮಾಡ್ತಾ ಇದ್ದೆ. ಅದನ್ನು ಮಾಡ್ತಾ ಇದ್ದ ಸೇವೆಯನ್ನು ನೋಡಿ ಅವ್ರಿಗೆ ಇಲ್ಲೇ ಮಾಡಬೇಕಂತ ಅವ್ರಿಗೆ ಅನಿಸ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಸೇವೆ ಮಾಡಬೇಕಂತ ಅನಿಸ್ತಾ ಇದೆ. ಯಾಕಂದರೆ ಖುಷಿ ಆಗ್ತಾ ಇದೆ, ಇಷ್ಟು ಅಭಿಮಾನ ನನ್ನ ಮೇಲೆ ಇಟ್ಕೊಂಡು ನನ್ನ ಇಷ್ಟು ಇದು ಮಾಡಿದ್ದಾರೆ ಅಂದರೆ ಅದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆಲ್ಲ ನಾವು ಏನೋ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಗುರುತಿಸಿದ್ದಾರೆ. ಅದಕ್ಕೆ ಅವ್ರಿಗೊಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ನನಗೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ನನಗೆ ಅನ್ನ ಕೊಟ್ಟಿದ್ದು ನಮ್ಮ ರೈತ ಬಾಂಧವರು. ನಾವು ರೈತರಿಗೋಸ್ಕರ ನಾವು ಇದಿಷ್ಟು ಮಾಡೋದು. ಯಾವುದೇ ಒಂದು ಕೆಲಸ ಮಾಡಿದ್ರೆ ರೈತರು ಮುಂದೆ ಇರಬೇಕು, ರೈತರ ಜೊತೆ ನಾವು ಇರಬೇಕು. ಇದ್ದಾಗೆ ನಾವು ರೈತರಿಗೆ ನಿಂತ್ಕೊಂಡು ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಒಂದು ಇದಾಗತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟು, ಇವಾಗ 700 ರೂಪಾಯಿ ರೇಟ್ ಇದೆ, 1500 ರೂಪಾಯಿ ರೇಟ್ ಹೋಗ್ಲಿ, ರೈತರಿಗೆ ಆ ದುಡ್ಡು ಬರಲಿ. ಇನ್ನೊಂದು ದಿವಸ ಇನ್ನೊಂದ್ಸಲಿ ಮಾಡೋಕೆ ಕೂಡ ಒಂದು ಆಧಾರ ಆಗುತ್ತೆ. ಅದಕ್ಕೋಸ್ಕರ ಆ ದೇವರು ಕುಡುಮಲ ಆಂಜನೇಯ ಸ್ವಾಮಿ, ಕುಡುಮಲ ವಿನಾಯಕನ ಮತ್ತು ಮುಳಬಾಲು ಆಂಜನೇಯ ಸ್ವಾಮಿ ಪೂಜೆ ಮಾಡ್ಕೊಂಡ್ ಬಂದು ಇವಾಗ ಬೆಳಗ್ಗೆ ಹೋಗಿ ಎಲ್ಲ ಒಳ್ಳೆ ಮಳೆ ಬೀಳಲಿ, ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ, ಒಳ್ಳೆ ಫಸಲಾಗ್ಲಿ ಅಂತೇಳಿ ಎಲ್ಲರೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ನಾವು ಅದಕ್ಕೋಸ್ಕರ ದೇವರ ಹತ್ರ ಪೂಜೆ ಮಾಡಿಕೊಂಡು ಬಂದು ಇವತ್ತು ನಮ್ಮ ದೇವರಂದ್ರೆ ರೈತರಿಗೆ ಒಂದು ಸನ್ಮಾನ ಮಾಡೋಷ್ಟು ಒಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ, ಇದೇ ರೀತಿ ನಮ್ಮ ಮಂಡಿ ಮಾಲೀಕರು ಇಷ್ಟು ಸಹಕರಿಸಿದೆ, ಅವರು ಇಷ್ಟು ನಮ್ಮ ಜೊತೆಯಲ್ಲಾಗಿ ನಮಗೆ ಅದ್ದೂರಾಗಿ ಸ್ವಾಗತ ಮಾಡಿ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಅವ್ರಿಗೆ ಎಲ್ರಿಗೂ ನಮಸ್ಕರಿಸ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದೌದು, ನಿನ್ನೆ ಲೋಕಸಭಾ ಸದಸ್ಯರಾದ MP ಅವರು ಕೂಡ ಬಂದು ಇವತ್ತು ಡೆಲ್ಲಿಗೆ ಹೋಗ್ಬೇಕಂತಿತ್ತು. ಮುಂದಿನ ದಿವಸನೇ ಬಂದು ಹುಟ್ಟುಹಬ್ಬನ ಶುಭಾಶಯಗಳನ್ನ ಕೋರಿ ಅವರು ಅಭಿನಂದನೆ ಸಲ್ಲಿಸಿದ್ರು. ಅದೇ ಶಾಸಕರು ಎಲ್ಲ ಹೋಗ್ಬೇಕಿತ್ತು, ಅವರು ಮಾಡಿದ್ರು. ನಮ್ಮ ಕಾಡೇನೆ ನಾಗರಾಜನ್ ಅವರು ಕೂಡ ಅಧ್ಯಕ್ಷರು, ಅವರು ಮಾಡಿದ್ರು. ಎಲ್ಲ ನಮ್ಮ ಮುಖಂಡರು, ನಾಯಕರು ಎಲ್ಲ ಮಾಡಿದ್ರು. ಎಲ್ಲ ರೈತ ಬಾಂಧವರು, ಮಂಡಿ ಮಾಲೀಕರು ಎಲ್ಲರೂ ಒಂದು ನಮಗೆ ಹುಟ್ಟುಹಬ್ಬದ ಬಗ್ಗೆ
ಶುಭಾಶಯಗಳನ್ನು ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಶುಭಾಶಯ ಕೋರಿದ್ರೆ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಸೇವೆ ಮಾಡ್ಕೊಂಡಿರ್ತೀನಿ ಅಂತೇಳಿ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.